ಹೇಳ್ತೀಯಣ್ಣ? ಅವಳು ಏನು ಮಾಡಲ್ಲ, ಅವಳ ಫೋಕಸ್ ಬೇರೆ ಕಡೆ ಇದೆ ಅಂತ ಹೇಳಿದೆ. ಈಗ ನೋಡು ಅವಳು ಏನು ಮಾಡಿದ್ದಾಳೆ ಅಂತ. ಏನು ಮಾಡ್ತಿಲ್ಲ ಅನ್ನೋ ತೋರಿಸ್ಕೊಂಡು ಒಳಗೆ ಎನ್ಕ್ವೈರಿ ಶುರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಹೇಳಿದ್ದು, ಯಾರನ್ನು ನಂಬಿದ್ರು ಅವಳನ್ನ ಮಾತ್ರ ನಂಬಕ್ಕಾಗಲ್ಲ ಅಂತ. ಅವಳ ವಿಷಯದಲ್ಲಿ ನಾವೆಷ್ಟು ಕೇರ್ಫುಲ್ ಆಗಿದ್ರು ಸಾಲ್ದಣ್ಣ. ಓ ಸಿಸ್ಟರ್, ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಅಂತ ಅನ್ಸುತ್ತೆ. ಪೂರ್ಣಸ್ ಭೂಮಿಕ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಅವಳು ಇಷ್ಟು ಖತರ್ನಾಕ್ ಆಗಿದ್ದಾಳೆ ಅಂತ ಈಗಲೇ ಗೊತ್ತಾಗಿತ್ತು. ಅಲ್ಲ, ಅವಳ ಜೊತೆಗೆ ಅವಳಿಂದಾಗೋ ಅಪಾಯನೂ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಅಂತ ಅನ್ಸುತ್ತೆ. ಯಾವಾಗಲೂ ಹೀಗೆ ನೀನು ನನ್ನನ್ನು ಹಳ್ಳಕ್ಕೆ ತಳ್ಳದೆ. ಏನಾದರೂ ಉಪಯೋಗಕ್ಕೆ ಬರೋ ಅಡ್ವೈಸ್ ಕೊಡ್ತೀಯಾ? ಆಹಾ, ಬರೀ ಬೇಡ್ದಿರತ್ತೆ. ಒಂದೊಂದ್ಸಲ ಎಷ್ಟು ಉರಿಯುತ್ತೆ ಅಂತಂದ್ರೆ ಕತ್ತಿಡ್ದು ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಅಣ್ಣ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಏನ್ ಸಿಸ್ಟರ್ ನೀನು, ನನಗೆ ಥೂ ಉಗಿಯೋ ಬದಲು ಈ ಗಂಡಾಂತರದಿಂದ ಹೇಗೆ ಪಾರಾಗೋದು ಅಂತ ಯೋಚನೆ ಮಾಡು. ಆ ಪೂರ್ಣಸ್ ಭೂಮಿಕಾ ಬತ್ತಿಗೆ ಬೆಂಕಿ ಇಟ್ಟಾಗಿದೆ, ಅದು ನಮ್ಮ ಬುಡದಲ್ಲಿ ಯಾವಾಗ ಸಿಡಿಯುತ್ತೆ ಅಂತ ಗೊತ್ತಾಗಲ್ಲ. ಈಗ ಅದನ್ನು ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡು. ಆಮೇಲೆ ಪುರ್ಸೋತಾದಾಗ ನಂಗೆ ಹೊಡಿಯೋದೋ ಬಡಿಯೋದೋ ಕಚ್ಚೋದೋ ಏನಾದರೂ ಮಾಡು. ನಾನೀಗೇನು ಮಾಡಿ ಸಾಯ್ಲಿ ನೀನೇ ಹೇಳು. ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಆ ಫುಟೇಜ್ ಏನಾದರೂ ಭೂಮಿಕಾ ಕೈ ಸಿಕ್ಕಿದ್ರೆ ನಾವೇ ಮಾಡಿದ್ದು ಅಂತ ಗೊತ್ತಾಗ್ಬಿಡತ್ತಣ್ಣ. ಯಾವ ಕಾರಣನೂ ಹೇಳೋಕ್ಕಾಗಲ್ಲ, ಹೇಳಿ ತಪ್ಪಿಸ್ಕೊಳಕ್ಕೂ ಆಗಲ್ಲ. ಸರ ಕೊಟ್ಟಿದ್ದು ನಾವೇ, ಮೈಕ್ ಫಿಕ್ಸ್ ಮಾಡಿದ್ದು ನಾವೇ ಅಂತ ಅವಳು ಗೊತ್ತಾಗ್ಬಿಡತ್ತಣ್ಣ. ಹಾಗಾದ್ರೆ ಏನಾಗುತ್ತೆ ಗೊತ್ತಾ, ನೀನು ಕಟ್ಕೊಂಡಿದ್ಯಲ್ಲ ಶಕುಂತಲಾ ಕೋಟೆ, ನೀನು ಸಾಮ್ರಾಜ್ಯ ಎರಡು ಒಂದೇ ಕ್ಷಣದಲ್ಲಿ ಆಗ್ಬಿಡುತ್ತೆ. ಅನುಕಂಪದ ಆಧಾರದ ಮೇಲೆ ಒಂದಿಷ್ಟು ವೋಟ್ ಬ್ಯಾಂಕನ್ನು ಗಳಿಸ್ಕೊಂಡಿದ್ಯಲ್ಲ, ಅದನ್ನು ಕಳ್ಕೋಬೇಕಾಗತ್ತೆ. ಯಾವುದನ್ನ ನೀನು ಭದ್ರಕೋಟೆ ಅಂತ ತಿಳ್ಕೊಂಡಿದ್ಯಲ್ಲ, ಅಲ್ಲಿ ನಿನ್ನ ಠೇವಣಿನೂ ಉಳಿಯಲ್ಲ. ಹಂಗಾಗ್ಬಿಡುತ್ತಲ್ಲ ಸಿಸ್ಟರ್. ನನಗಾಗ್ತಿರೋ ಟೆನ್ಷನ್ ಸಾಲದು ಅಂತ ನನ್ನನ್ನು ಹೆದರಿಸಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಸ್ತಾ ಇದೆಯಾ? ಅಯ್ಯೋ, ನಾನು ಇರೋ ವಿಷಯ ಅಂತಾನೆ ಹೇಳಿದ್ದು. ಇದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡ್ತಿದ್ದೆ. ಅಪ್ಪ ನನಗೆ ಹೇಳ್ತಾ ಇದ್ದೀನಿ ಸಿಸ್ಟರ್, ಮುಂದಕ್ಕೆ ಹಿಂಗೆ ಆಗೋದು. ಈ ಗಂಡಾಂತರದಿಂದ ಪಾರಾಗೋದಕ್ಕೆ ಏನು ಉಪಾಯ ಏನಾದರೂ ಹುಡುಕು ಸಿಸ್ಟರ್. ಏನ್ ಮಾಡ್ಲಿ ಅಣ್ಣ, ತಲೆಗೇನೋ ಹೊಳಿತಾ ಇಲ್ಲ. ಹಾ ಸಿಸ್ಟರ್, ಒಂದು ಐಡಿಯಾ ಬಂತು. ಭೂಮಿಕಾಗೆ ಏನಾದರೂ ಮಾಡಿಬಿಟ್ರೆ, ಅವಳು ಹೊರಗೋಗೋ ದಾರಿಲಿ ಎಣ್ಣೆನೋ ಬಾಳೆಹಣ್ಣು ಸಿಪ್ಪೆನೋ ಹಾಕಿದ್ರೆ ಹೆಂಗೆ? ಡಬ್ಬ ಥರ ಇರತ್ತೆ ನೋಡೋಣ. ಈ ಥರ ಡಬ್ಬ ಐಡಿಯಾ ಕೊಡೋದ್ಕಿಂತ ನೀನು ಸುಮ್ಮನೆ ಇದ್ಬಿಡು. ಜಾಗನಾ? ಹಾ ಮೇಡಮ್, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾನೆ. ಸೃಜನ್ ಅವರೇ, ಅವ್ರು ಖಂಡಿತ ಬರ್ತಾರಲ್ವಾ? ಮೇಡಮ್ 100% ಬಂದೇ ಬರ್ತಾನೆ ಮೇಡಮ್. ಡಿಪೆಂಡಬಲ್ ಮನುಷ್ಯ, ನಾವು ಈಸಿಯಾಗಿ ನಂಬೋದು ಮೇಡಮ್. ಅದು ಅಲ್ಲದೆ ಒಂದು ಕೆಲ್ಸಕ್ಕೆ ಕಮಿಟ್ ಆದ ಅಂದರೆ ಕೊನೆವರೆಗೂ ಜೊತೆ ನಿಲ್ತಾನೆ ಮೇಡಮ್. ನಾವು ವಹಿಸಿದ್ದೀವಿ ಅಂದರೆ ಆ ಕೆಲಸ ಮುಗೀತು ಅಂತ ಲೆಕ್ಕ ಮೇಡಮ್. ಆದರೂ ಏನು ಮೇಡಮ್? ಅಲ್ಲ, ಈ ರೀತಿ ಕೆಲಸ ಮಾಡೋದು ಅವ್ರಿಗೆ ರಿಸ್ಕ್ ಅಲ್ವಾ? ಇನ್ಫಾರ್ಮೇಷನ್ನ ಇನ್ನೊಬ್ರಿಗೆ ಪಾಸ್ ಮಾಡೋದು, ಕಂಪ್ನಿಯಲ್ಲೇ ಕೆಲಸ ಮಾಡಿಬಿಟ್ಟು ಆ ಕಂಪ್ನಿ ಡೇಟಾನ ಇನ್ನೊಬ್ರಿಗೆ ಕೊಡೋದು ತಪ್ಪಲ್ವಾ? ಹಾಂ, ತಪ್ಪೇ ಮೇಡಮ್. ಆದರೆ ನಾವು ಅಂದ್ಕೊಂಡಿದ್ದು ಇಷ್ಟೇ, ನಮ್ಮ ಉದ್ದೇಶ ಸರಿ ಇದ್ದರೆ ನಾವೇನು ಮಾಡಿದ್ರು ಕರೆಕ್ಟೇ ಮೇಡಮ್. ಅದು ಅಲ್ಲದೆ ನಾವು ಈ ಡೇಟಾನ ಅವ್ರ ಕಂಪ್ನಿ ವಿರುದ್ಧವಾಗೂ ಬಳಸ್ಕೋತಿಲ್ಲ ಅಥವಾ ಕೆಟ್ಟ ಕೆಲಸಕ್ಕೂ ಬಳಸ್ಕೋತಿಲ್ವಲ್ಲ ಮೇಡಮ್. ನಮ್ಮ ಕಷ್ಟಕ್ಕೋಸ್ಕರ ಬಳಸ್ಕೋತಿದ್ದೀವಿ. ಅದು ಅಲ್ಲದೆ ನಮ್ಮ ವಿರುದ್ಧವಾಗಿ ಕೆಟ್ಟ ಕೆಲಸ ಮಾಡ್ತಿದ್ದಾರಲ್ಲ ಮೇಡಮ್, ಅವ್ರಿಗೆ ಇಲ್ದಿರೋ ಭಯ ಗಿಲ್ಟು ನಮಗೆ ಯಾಕೆ ಮೇಡಮ್? ನೀವು ವಿಷಯದಲ್ಲಿ ಇಷ್ಟೊಂದು ಸೆನ್ಸಿಟಿವ್ ಆಗಿಬಿಡಿ ಮೇಡಮ್. ನಾನೆಲ್ಲ ನೋಡ್ಕೋತೀನಿ. ಯಾರನ್ನ ಯಾವ ದಾರಿಲಿ ಹೋಗಿ ಹಿಡಿಬೇಕೋ ಅದೇ ದಾರಿಲಿ ಹೋಗಿ ಹಿಡಿಬೇಕು ಮೇಡಮ್. ನಾನೆಲ್ಲ ನೋಡ್ಕೋತೀನಿ ಮೇಡಮ್. ಹಾಂ, ಆದರೂ ನಮಗೆ ಸಹಾಯ ಮಾಡಕ್ಕೆ ಬಂದು ಅವ್ರಿಗೆ ತೊಂದರೆ ಆಗಬಾರ್ದಲ್ವಾ? ವಿಷಯ ಲೀಕ್ ಆದರೆ ಸಮಸ್ಯೆ ಆಗುತ್ತೆ ಮೇಡಮ್. ಆದರೆ ನನ್ನ ಫ್ರೆಂಡು ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ ಮೇಡಮ್. ಅದಕ್ಕೆ ಅವನು, ಅಯ್ಯೋ ನಿನ್ನ ಮುಖ ಮುಚ್ಚ, ಫ್ರೆಂಡ್ಶಿಪ್ಪಲ್ಲಿ ಇಷ್ಟು ಮಾಡಿಲ್ಲ ಅಂದರೆ ಹೆಂಗೋ ಮುಚ್ಚ ಅಂತ ಹೇಳಿ ನನ್ನ ಬಾಯ ಮುಚ್ಚಿಸ್ಬಿಟ್ಟ ಮೇಡಮ್. ಅದಕ್ಕೆ ಅವ್ನು ಕೊಟ್ಟಿದ್ದು ಧೈರ್ಯದಿಂದ ನಾನು ಇಷ್ಟೊಂದು ಧೈರ್ಯವಾಗಿದ್ದೀನಿ. ಒಳ್ಳೆ ಫ್ರೆಂಡು, ಕೇಳಿ ಖುಷಿ ಆಯ್ತು. ಯಾರು ನೀವೆಲ್ಲ? ನನ್ನನ್ನು ಯಾಕೆ ಇಲ್ಲಿ ಕಟ್ಕೊಂಡು ಬಂದಿದ್ದೀರಾ? 1 2 3 4 5 6 7 8 ಯಾರು ನೀವು? ನನ್ನ ಮನೇಲಿ ಆಟ ಆಡ್ತಿದ್ದೆ, ಯಾಕೆ ನೀವು ಇಲ್ಲಿಗೆ ಕಟ್ಕೊಂಡು ಬಂದ್ರಿ? ಆಟ ಆಡ್ತಿದ್ದ ಪುಟ್ಟಿ, ನೀನು ಒಬ್ಳೆ ಆಟ ಆಡಿದ್ರೆ ನಮಗ್ ಬೇಜಾರಾಗಲ್ವಾ?
ಅದಕ್ಕೆ ನೀನು ಕರ್ಕೊಂಬಂದಿದ್ದು. ಮಗು ಆಟ ಆಡ್ಬೇಕಂತೆ ಕಣ್ ಕಟ್ರು ಕಣ್ಣ ಮುಚ್ಚಲ ಆಟ ಆಡೋಣ. ನನಗ್ ಭಯ ಆಗ್ತಿದೆ, ನನ್ ಮನೆಗೆ ಹೋಗ್ಬೇಕು, ಬಿಟ್ಬಿಡಿ. ಭಯ ಆಗ್ತಿದ್ಯಾ ಪುಟ್ಟ ನಿನ್ಗೆ? ನನ್ ಜೊತೆ ಒಂದೇ ಒಂದ್ಸಲ ಕಣ್ಣ ಮುಚ್ಚಲ ಆಟ ಆಡ್ಬಿಡು, ಆಮೇಲೆ ಬಿಟ್ಟು ಕಳಿಸ್ಬಿಡ್ತೀನಿ. ಓಕೆ? ಬೇಡ. ಬೇಡವಾ? ಅಯ್ಯೋ, ಕಣ್ಣಿಗೆ ಬಟ್ಟೆ ಕಟ್ಟಿದ್ ವೇಸ್ಟ್ ಆಗೋಯ್ತಲ್ಲ. ಸರಿ ಆಗಿದ್ರೆ ಆಡೇಳ ನಿನಗೆ, ನಿನಗ್ ಬೇರೆ ದಾರಿ ಇಲ್ಲ. ನಾವ್ ಆಡ್ತೀವಿ, ನೀನ್ ಕೇಳಲೇಬೇಕು. ಅಂತ ಮಂದ್ರ ಸಾಂಗ್ ಯಾರು ಆಡ್ತೀರಾ? ನಾನು ಆಡ್ತೀನಣ್ಣ. ಆಡ್ತೀಯ ಮಗ? ಆಡ್ತೀನಣ್ಣ. ಆಡ್ಲಾ? ಕೆಂಚಾಲು ಮಚ್ಚಾಲು ಎಂಗವರ್ಲ ನಿಂಡವುಗಳು. ಅಪ್ಪ ನೀನ್ ಆಡ್ ಕೇಳಕ್ ಆಗ್ತಿಲ್ಲ, ದಯವಿಟ್ಟು ಸುಮ್ನೆ ಬಿಡ. ನಾನು ಆಡ್ತೀನಣ್ಣ. ಆಡು. ಸೊಂಟದ ಈಸ್ಯ ಸೊಂಟಕ್ಕಿಂತ ವಾಸಿಕನ ಗುಂಡಿನ ದಾಸ್ಯ. ನಿನ್ ಸಾಂಗ್ ಸೂಪರು, ಆದ್ರೆ ಕೇಳಕ್ ಆಗ್ತಿಲ್ಲ. ಮಕ್ಳ ಮುಂದೆ ಆಡೋ ಸಾಂಗ್ ಏನ್ರ ಇದು? ನಿಮ್ಮ ಕಂದ, ಇವರು ಹೈಲಿ ಎಜುಕೇಟೆಡ್, ಇವ್ರಿಗೆ ನೀನ್ ತರ ಸಾಂಗ್ ಬರಲ್ಲ. ನಾನು ಅಡ್ಲ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಯಾಕೆ ಅಳ್ತಿದ್ಯಾ ಪುಟಿ? ಅಯ್ಯೋ ಸಾರಿ. ಸರಿ, ಈಗ ಸಾಂಗ್ ಕ್ಯಾನ್ಸಲ್. ಬೇರೆ ಏನಾದ್ರು ಆಟ ಆಡ್ಬೇಕಲ್ಲ.